ಎಲ್ರಿಗೂ ನಮಸ್ಕಾರ. ಶ್ರೀರಾಮರೂಪಕದಲ್ಲಿ ಇಂದು ಸೀತಾನ್ವೇಷಣೆಗಾಗಿ ವಾನರರು ಹೊರಟಿದ್ದಾರೆ. ಹನುಮಂತ ಅವನ ಸೈನ್ಯ ಸಮೇತ ಸಮುದ್ರದ ದಡಕ್ಕೆ ಬಂದು ನಿಂತಿದ್ದಾನೆ. ಶರತ್ ಋತುವಿನಲ್ಲಿ ಸೀತಾನ್ವೇಷಣೆಗಾಗಿ ಹೊರಟಿದ್ದ ವಾನರರು ಪುಷ್ಪವೃಕ್ಷಗಳ ವೀಕ್ಷಣೆಯಿಂದ ವಸಂತಕಾಲ ಪ್ರಾರಂಭವಾಗಿರುವುದನ್ನು ಗಮನಿಸ್ತಾರೆ. ಸುಗ್ರೀವ ಗೊತ್ತುಪಡಿಸಿದ್ದ ಕಾಲ ಆಗಲೇ ಮೀರಿ ಹೋಗಿಬಿಟ್ಟಿದೆ. ಈ ಕಾರಣದಿಂದಲೇ ಅವರು ಭಯಗ್ರಸ್ತರಾಗಿಬಿಟ್ಟಿದ್ದಾರೆ. ಏಕೆಂದರೆ ಸುಗ್ರೀವಾಜ್ಞೆ ಅಲ್ವೇ, ಸುಗ್ರೀವಾಜ್ಞೆಯನ್ನು ಮೀರಿದ ಯಾರೂ ಸುಖವಾಗಿರಲಿಕ್ಕೆ ಸಾಧ್ಯವಿಲ್ಲ. ಯುವರಾಜನಾದ ಅಂಗದ ಹೇಳ್ತಾನೆ, ಸುಗ್ರೀವನೇ ಸ್ವತಃ ಗೊತ್ತುಪಡಿಸಿದ್ದ ಕಾಲವು ಅತೀತವಾಗಿರುವಾಗ, ಕಾರ್ಯಸಿದ್ಧಿಯೂ ಆಗದೇ ಇರುವಾಗ ನಮ್ಮೆಲ್ಲರಿಗೂ ಈಗ ಪ್ರಾಯೋಪವೇಶವೇ ಸರಿಯಾದ ಮಾರ್ಗ. ಏಕೆಂದರೆ ಕಾಲ ಮೀರಿ ಹೋದಾಗ ಸುಗ್ರೀವನಿಂದ ಮರಣದಂಡನೆಗೆ ಗುರಿಯಾಗುವುದರ ಬದಲು ನಾವು ಇಲ್ಲೇ ಪ್ರಾಯೋಪವೇಶ ಮಾಡೋದು ಯುಕ್ತವಾಗಿದೆ. ಅಪರಾಧ ಮಾಡಿದವರು ಒಡೆಯನ ಬಳಿಗೆ ಹೋಗುವುದು ಯುಕ್ತವೂ ಅಲ್ಲ. ಇನ್ನೂ ಸ್ವಲ್ಪ ಕಾಲ ಸೀತೆಯನ್ನು ಹುಡುಕುತ್ತಾ ಅವಳ ವೃತ್ತಾಂತವನ್ನು ತಿಳಿದು ಸುಗ್ರೀವನ ಬಳಿಗೆ ಹೋಗೋಣ. ನಮಗೆ ಸೀತೆಯನ್ನು ಹುಡುಕಲು ಸಾಧ್ಯವೇ ಆಗದಿದ್ದರೆ ಅಂಗದನು ಹೇಳಿದಂತೆ ಪ್ರಾಯೋಪವೇಶ ಮಾಡೋಣ ಅಂತ ಎಲ್ಲ ವಾನರರು ಹೇಳ್ತಾರೆ. ಸರಿ, ಈ ಥರ ಡಿಸೈಡ್ ಆಗುತ್ತೆ. ಯಾವ ಪರ್ವತದ ಪ್ರಸ್ಥಭೂಮಿಯಲ್ಲಿ ಎಲ್ಲ ಕಪಿನಾಯಕರು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಮಲಗಿದ್ರೋ ಆ ಸ್ಥಳಕ್ಕೆ ಗೃಧ್ರರಾಜನಾದ ಸಂಪಾತಿ ಬರ್ತಾನೆ. ವಾನರನ್ನು ನೋಡಿ ಬಹಳ ಸಂತೋಷದಿಂದ ತನಗೆ ಬಹಳ ಕಾಲದ ಮೇಲೆ ಆಹಾರ ಸಿಕ್ಕಿತು ಅಂತ ಭಾವಿಸ್ತಾನೆ. ವಾನರರೆಲ್ಲರನ್ನು ಭಕ್ಷಿಸಬೇಕು ಅಂತ ಬಹಳ ಆಸೆಯಿಂದ ಕೂಡಿದ್ದ ಪಕ್ಷಿರಾಜನನ್ನು ನೋಡಿ ಅಂಗದ ಹನುಮಂತನಿಗೆ ಹೇಳ್ತಾನೆ, ವಿವಸ್ವಂತನ ಮಗನಾದ ಯಮರಾಜನೇ ಹದ್ದಿನ ರೂಪವನ್ನು ಧರಿಸಿ ವಾನರರನ್ನು ವಿನಾಶಗೊಳಿಸಲು ಈ ಪ್ರದೇಶಕ್ಕೆ ಬಂದುಬಿಟ್ಟಿದ್ದಾನೆ. ಶ್ರೀರಾಮನ ಕಾರ್ಯವನ್ನು ನಾವು ಮಾಡಿ ಮುಗಿಸಲಿಲ್ಲ. ಸೀತಾನ್ವೇಷಣೆ ಮಾಡದೆ ಸುಗ್ರೀವಾಜ್ಞೆಯನ್ನೂ ನಾವು ಪಾಲಿಸಲಿಲ್ಲ. ವೈದೇಹಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದ ಗೃಧ್ರರಾಜನಾದ ಜಟಾಯುವು ಎಂತಹ ಸಾಹಸ ಕಾರ್ಯವನ್ನು ಮಾಡಿದನೆಂಬ ವಿಷಯವು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಜಟಾಯುವಿನಂತೆಯೇ ತಿರ್ಯಗ್ಯೋನಿಗಳಲ್ಲಿ ಹುಟ್ಟಿರ್ತಕ್ಕಂತಹ ಪಶುಪಕ್ಷಿಗಳು ಶ್ರೀರಾಮನಿಗೆ ಒಳ್ಳೆಯದನ್ನೇ ಮಾಡುತ್ತವೆ. ನಮ್ಮಂತೆಯೇ ಪ್ರಾಣಗಳನ್ನಾದರೂ ತೋರಲು ಶ್ರೀರಾಮನಿಗೆ ಪ್ರಿಯವಾಗುವಂತಹ ಕಾರ್ಯವನ್ನು ಮಾಡುತ್ತವೆ ಅಂತ ಹೇಳ್ತಾನೆ. ಈ ಅಂಗದನ ಮಾತುಗಳನ್ನು ಕೇಳಿ ಸಂಪಾತಿಗೆ ಜಟಾಯುವು ರಾವಣನಿಂದ ಹತನಾದ ವಿಷಯ ತಿಳ್ಕೊಂಡ್ಬಿಡ್ತಾನೆ. ಬಹಳ ದುಃಖ ಆಗುತ್ತೆ. ಅಂಗದನ ಹತ್ರ ಬಂದುಬಿಟ್ಟು ಜಟಾಯುವಿನ ಸಮಾಚಾರವನ್ನು ಕೇಳ್ಕೊಳ್ತಾನೆ. ಸಂಪಾತಿಯ ರೆಕ್ಕೆಗಳು ಸೂರ್ಯನ ಪ್ರಖರವಾದ ಕಿರಣಗಳಿಂದ ಸುಟ್ಟು ಹೋಗಿವೆ. ಆದುದರಿಂದ ಅವನು ಎಲ್ಲೂ ಹಾರಲಿಕ್ಕೆ ಆಗೋದಿಲ್ಲ. ಕೆಳಗಿಳಿದು ಬಂದು ವಾನರನ್ನು ಕೇಳ್ತಾನೆ. ವಾನರರು ಅವನನ್ನು ಕೆಳಗಿಳಿಸ್ತಾರೆ. ನೆರವು ಕೇಳ್ತಾನಲ್ವ ಪಾಪ, ಅದಕ್ಕೆ ಕೆಳಗಿಳಿಸ್ತಾರೆ. ಸಂಪೂರ್ಣವಾಗಿ ಜಟಾಯು ರಾವಣನಿಂದ ಹತನಾಗೋದು, ಸೀತಾನ್ವೇಷಣೆಗೆ ವಾನರರು ಹೊರಟಿರೋದು ಎಲ್ಲ ಹೇಳ್ತಾರೆ. ಸಂಪಾತಿ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದ್ದ ವಾನರರ ದೈನ್ಯಯುಕ್ತವಾದ ಮಾತನ್ನು ಕೇಳಿ ಕಂಬನಿ ತುಂಬಿ ಅವನ ಕಣ್ಣುಗಳು ಒದ್ದೆ ಆಗುತ್ತವೆ. ಹೇಳ್ತಾನೆ, ಜಟಾಯುವು ನನ್ನ ಚಿಕ್ಕ ತಮ್ಮ. ಹಿಂದೆ ಇಂದ್ರನು ವೃತ್ರಾಸುರನನ್ನು ಸಂಹರಿಸಿದ ಸಮಯದಲ್ಲಿ ನಾನು ಮತ್ತು ಜಟಾಯುವು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಜಯಿಸಬೇಕು ಅನ್ನೋ ಸ್ಪರ್ಧೆಯಿಂದ ಪ್ರಜ್ವಲಿಸುತ್ತಿದ್ದ ಪ್ರಖರವಾದ ಕಿರಣಗಳ ಮಾಲೆಯಿಂದ ಸಮಲಂಕೃತನಾಗಿದ್ದ ಸೂರ್ಯನ ಬಳಿಗೆ ಹೋದ್ವಿ. ಆಕಾಶ ಮಾರ್ಗದ ಮೂಲಕವಾಗಿ ಮಂಡಲಗತಿಯಿಂದ ಹಾರ್ತಾ ನಾವು ಬಹಳ ಬೇಗ ಸೂರ್ಯಮಂಡಲದ ಸಮೀಪಕ್ಕೆ ಹೋದ್ವಿ. ಆದರೆ ಸೂರ್ಯ ನಡುನೆತ್ತಿಗೆ ಬಂದಿದ್ದ. ಆ ಸಮಯದಲ್ಲಿ ನನಗಿಂತಲೂ ಸ್ವಲ್ಪ ಮುಂದಿದ್ದ ಜಟಾಯು ಸೂರ್ಯನ ಪ್ರಖರವಾದ ಕಿರಣಗಳಿಂದ ಅವಸಾನ ಹೊಂದುವುದರಲ್ಲಿದ್ದ, ಸೂರ್ಯನ ರಶ್ಮಿಗಳಿಂದ ಸುಟ್ಟು ಹೋಗುವುದರಲ್ಲಿದ್ದ. ಆ ಕಾರಣದಿಂದ ನಾನು ಬಹಳವಾಗಿ ಸಂಕಟಪಡ್ತಿದ್ದೆ. ನನ್ನ ತಮ್ಮನನ್ನು ನೋಡಿ ಅತ್ಯಂತ ದುಃಖಿತನಾಗಿ ಅವನನ್ನು ರಕ್ಷಿಸುವ ಸಲುವಾಗಿ ನನ್ನ ರೆಕ್ಕೆಗಳಿಂದಲೇ ಅವನನ್ನು ಮುಚ್ಚಿಬಿಟ್ಟೆ. ಅದರಿಂದಾಗಿ ಆ ಸಮಯದಲ್ಲಿ ನನ್ನ ರೆಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಡ್ತು. ಮರುಕ್ಷಣದಲ್ಲಿಯೇ ನಾನು ವಿಂಧ್ಯ ಪರ್ವತದ ಈ ತಪ್ಪಲಿನಲ್ಲಿ ಬಿದ್ದುಬಿಟ್ಟೆ. ಅಂದಿನಿಂದ ಇಲ್ಲಿಯೇ ವಾಸ ಮಾಡ್ತಿರುವ ನನಗೆ ನನ್ನ ತಮ್ಮನ ಸಮಾಚಾರವೇ ತಿಳಿದಿರಲಿಲ್ಲ ಅಂತ ಹೇಳ್ತಾನೆ. ಆಗ ಅಂಗದನನ್ನು ಕೇಳ್ತಾನೆ ಅವನು, ನನಗೆ ಇದರೂ ಗೊತ್ತಿಲ್ವಲ್ಲ, ನಿಂಗೇನಾದರೂ ರಾವಣ ಎಲ್ಲಿರುವನೆಂದು ತಿಳಿದಿದೆಯೇ
ತಿಳಿದಿದ್ದರೆ ಎಲ್ಲಿರುವನಂತೂ ನಂಗೆ ಹೇಳು ಅಂತ. ಅಂದರೆ ನನಗೆ ತಮ್ಮನ ವಿಷಯ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸರಿ ಅಂಗದ ಹೇಳ್ತಾನೆ, ಅಪ್ಪ ನಿಮಗೇನಾದರೂ ರಾವಣ ಎಲ್ಲಿದ್ದಾನೆ ಅಂತ ಗೊತ್ತಿದ್ದರೆ ನಮಗೆ ಆ ವಿಷಯ ನಮಗೆ ಹೇಳು ಅಂತ ಅಂಗದ ಸಂಪಾತಿಯನ್ನು ಕೇಳ್ತಾನೆ. ಆಗ ಸಂಪಾತಿ ಹೇಳ್ತಾನೆ, ವಿಶ್ರವಸ ಮುನಿ ಅವರ ಮಗನೇ ಕುಬೇರ, ಆ ಕುಬೇರನ ತಮ್ಮನೇ ರಾವಣ, ಆ ರಾಕ್ಷಸ ಲಂಕಾಪಟ್ಟಣದಲ್ಲಿ ವಾಸ ಮಾಡ್ತಿದ್ದಾನೆ. ಈ ಸಮುದ್ರ ತೀರದಿಂದ 100 ಯೋಜನೆಗಳ ದೂರದಲ್ಲಿರ್ತಕ್ಕಂಥ ಒಂದು ದ್ವೀಪದಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನೇ ನಿರ್ಮಿಸಿರ್ತಕ್ಕಂತಹ ರಮ್ಯವಾದ ಲಂಕಾಪಟ್ಟಣ ಇದೆ. ಅಲ್ಲಿ ಸೀತೆ ಇದ್ದಾಳೆ. ಸಮುದ್ರದ ದಕ್ಷಿಣ ತೀರಕ್ಕೆ ಹೋಗಿ ಆನಂತರ 100 ಯೋಜನೆಗಳಷ್ಟು ದೂರವಿರ್ತಕ್ಕಂಥ ಸಮುದ್ರವನ್ನು ದಾಟಿದ ಬಳಿಕ ಸುತ್ತಲೂ ಸಮುದ್ರದಿಂದಲೇ ರಕ್ಷಿಸಲ್ಪಡ್ತಿರ್ತಕ್ಕಂತಹ ಲಂಕಾಪಟ್ಟಣವನ್ನು ನೀವು ಸೇರ್ತೀರಾ. ಅಲ್ಲಿ ನೀವು ರಾವಣನನ್ನು ನೋಡ್ತೀರಾ, ಬೇಗನೆ ಹೊರಡಿ ಅಂತ ಹೇಳ್ತಾನೆ. ನಾನು ದಿವ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ನೀವು ಸೀತೆಯನ್ನು ನೋಡಿ ಕೃತಕೃತ್ಯರಾಗಿ ಹಿಂದಿರ್ತೀರಾ. ನನಗೆ ನಿಶಾಕರ ಮುನಿಯು ನನ್ನಿಂದ ಕಪಿವಾನರರಿಗೆ ರಾಮಪತ್ನಿ ವಿಷಯವಾಗಿ ಹೇಳಬೇಕು, ಅದಕ್ಕಾಗಿಯಾದರೂ ನಾನು ಬದುಕಿರಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳ್ತಾನೆ. ಕಪಿವರೇಣ್ಯರು ದಕ್ಷಿಣ ಸಮುದ್ರದ ಉತ್ತರ ದಿಕ್ಕಿಗೆ ಹೋಗಿ ನಿಂತ್ಕೊಳ್ತಾರೆ. ಈ ಮಹಾಸಾಗರವನ್ನು ದಾಟೋದಪ್ಪ ಹೇಗೆ, ಯಾರು ದಾಟ್ತಾರೆ ಅಂತ ಅಂಗದ ಕೇಳಿದಾಗ ಯಾರೂ ಉತ್ತರಿಸಲಿಲ್ಲ. ಯಾಕೆಂದರೆ 100 ಯೋಜನೆ ವಿಸ್ತೀರ್ಣದಷ್ಟು ದೂರ ಹಾರಲಿಕ್ಕೆ ಯಾವ ವಾನರಿಗೂ ಸಾಧ್ಯ ಇರಲಿಲ್ಲ. ಆಗ ಜಾಂಬವಂತ ಹನುಮಂತನನ್ನು ಸಮುದ್ರೋಲ್ಲಂಘನಕ್ಕೆ ಪ್ರಚೋದಿಸ್ತಾನೆ. ನಿನ್ನ ಕೈಲಾಗತ್ತೆ, ಸಮುದ್ರೋಲ್ಲಂಘನ ಮಾಡಿ ಬರಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಅವನನ್ನು ಎಬ್ಬಿಸ್ತಾನೆ, ಅವನಲ್ಲಿರ್ತಕ್ಕಂಥ ಶಕ್ತಿಯನ್ನು ಎಬ್ಬಿಸ್ತಾನೆ. ಮಾತನಾಡಲು ಬೇಕು, ಮುದ್ರಿಕೆಯ ನೀಡಬೇಕು, ಹರಿಕುಶಲ ಜಾನಕಿಗೆ ತಿಳಿಸಬೇಕು, ವನವ ಕಿತ್ತಲಿ ಬೇಕು, ಚೂಡಾಮಣಿಯ ತರಬೇಕು, ಹನುಮಂತ ಬಲವಂತದೆಂದೆನಿಸಬೇಕು. ಏಳು ಹನುಮಂತ ನಿನಗೆಷ್ಟು ನಿದ್ರೆ, ಏಳು ಹನುಮಂತ ನಿನಗೆಷ್ಟು ನಿದ್ರೆ, ಶರಧಿ ದಾಟಲು ಬೇಕು, ರಘುಪತಿಯ ಕೂಡಿ ಬರಬೇಕು, ಮರುಳ ಇಂದ್ರಜಿತನ ಶಿರವಳಿಯಬೇಕು, ಅನುಜ ಲಕ್ಷ್ಮಣನಿಗೆ ಸಂಜೀವನ ತರಬೇಕು, ಹನುಮಂತ ಬಲವಂತನೆಂದೆನಿಸಬೇಕು, ಹನುಮಂತ ಬಲವಂತನೆಂದೆನಿಸಬೇಕು. ಏಳು ಹನುಮಂತ ನಿನಗೆಷ್ಟು ನಿದ್ರೆ, ರಕ್ಕಸರ ಪಡೆಗಳನ್ನು ಕುಟ್ಟಿ ಕೆಡಲಿಬೇಕು, 10 ತಲೆ ರಾವಣನ ಶಿರವಳಿಯಬೇಕು, ಭಕ್ತ ವಿಭೀಷಣಗೆ ಸಾಮ್ರಾಜ್ಯ ಕೊಡಬೇಕು, ಸೀತಾರಾಮ ಸಹಿತ ಅಯೋಧ್ಯೆಗೆ ಬರಬೇಕು, ಹನುಮಂತ ಬಲವಂತನೆಂದೆನಿಸಬೇಕು, ಹನುಮಂತ ಬಲವಂತನೆಂದೆನಿಸಬೇಕು. ಏಳು ಹನುಮಂತ ನಿನಗೆಷ್ಟು ನಿದ್ರೆ, ಏಳು ಹನುಮಂತ ನಿನಗೆಷ್ಟು ನಿದ್ರೆ. ಹನುಮಂತನಿಗೆ ತನ್ನ ಹುಟ್ಟು ಸಾಮರ್ಥ್ಯವೆಲ್ಲವನ್ನ ಜಾಂಬವಂತ ತಿಳಿಸ್ತಾನೆ. ಬ್ರಹ್ಮದೇವ ನಿನಗೆ ಯುದ್ಧದಲ್ಲಿ ಅಸ್ತ್ರಾಘಾತದಿಂದ ಮರಣ ಇರಬಾರ್ದು ಅನ್ನೋ ವರ ಕೊಟ್ಬಿಟ್ಟಿದ್ದಾನೆ. ಆಯಿತಾ, ವಜ್ರಾಯುಧದ ಪ್ರಹಾರದಿಂದಲೂ ನಿನಗೆ ಸ್ವಲ್ಪವಾದರೂ ಗಾಯವಾಗದುದನ್ನು ಕಂಡು ಇಂದ್ರ ಪರಮ ಪ್ರೀತನಾಗಿ ಇಚ್ಛಾವರಣವನ್ನು ನೀಡಿದ್ದಾನೆ. ನೀನು ಕೇಸರಿ ಎಂಬ ವಾನರ ಶ್ರೇಷ್ಠನ ಮಗ, ವಾಯುದೇವನಿಗೆ ಔರಸ ಪುತ್ರ ನೀನು. ಅಂಜಲಿ ಸುತ
ಸೂರ್ಯನನ್ನು ಹಿಡಿಯಲು ಹೋದ ನಿನ್ನನ್ನು ಇಂದ್ರ ವಜ್ರಾಯುಧದಿಂದ ಹೊಡೆಯಲು ನಿನಗೇನೂ ತೊಂದರೆಯಾಗದೆ ನಿನ್ನ ದವಡೆಗಳು ಜಜ್ಜಿ ಹೋಯಿತು. ಹಾಗಾಗಿ ನೀನು ಹನುಮಂತನಾದೆ. ಹಾರುವುದರಲ್ಲೂ ನೀನು ವಾಯು ಸಮಾನವಾಗಿರ್ತಕ್ಕಂಥವನು. ನೀನೇ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳ್ತಾನೆ. ಜಾಂಬವಂತನು ತಾನು ತುಂಬ ಬಲಶಾಲಿಯಾಗಿದ್ದವನು. ಈಗ ವಯಸ್ಸಾಗಿರೋದ್ರಿಂದ ನನಗೆ ಪರಾಕ್ರಮಹೀನನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ಸಮೂಹದಲ್ಲಿ ನೀನೊಬ್ಬ ಹನುಮಂತನೊಬ್ಬನೇ ಸಕಲ ಗುಣ ಸಂಪನ್ನವಾಗಿರ್ತಕ್ಕಂಥವನು, ಹಾರೋದ್ರಲ್ಲಿಯೂ ತುಂಬ ಶ್ರೇಷ್ಠನಾಗಿರೋನು. ಆದ್ದರಿಂದ ಹೇ ಕಪಿಶ್ರೇಷ್ಠ, ಎದ್ದೇಳು ಎದ್ದೇಳು, ಮಹಾಸಮುದ್ರವನ್ನು ಲಂಘಿಸು. ನಿನ್ನಂತೆ ನಾನಿಲ್ಲಪ್ಪ, ಆದ್ದರಿಂದ ನೀನು ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಹೇಳ್ತಾನೆ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ಏನು ಮಾಡಲಿ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ಏನು ಮಾಡಲಿ. ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ. ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ. ನಿನ್ನ ಪ್ರಭು ಶ್ರೀರಾಮ, ನಿನ್ನ ಸೀತಾರಾಮ, ನಿನ್ನ ಕೋದಂಡ ರಾಮ, ನಿನ್ನ ಜಾನಕಿ ರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ಏನು ಮಾಡಲಿ. ಎಟುಕದ ಹಣ್ಣನು ನಾ ತರಲಾರೆ, ಮೇಲಕ್ಕೆ ಗರಿ ಹನುಮ. ಎಟುಕದ ಹಣ್ಣನು ನಾ ತರಲಾರೆ, ಮೇಲಕ್ಕೆ ಗರಿ ಹನುಮ. ಸೂರ್ಯನ ಹಿಡಿಯುವ ಸಾಹಸ ಕೇಳಿದರೆ ಆ ಕ್ಷಣ ನಾ ನಿರ್ನಾಮ. ಸೂರ್ಯನ ಹಿಡಿಯುವ ಸಾಹಸ ಕೇಳಿದರೆ ಆ ಕ್ಷಣ ನಾ ನಿರ್ನಾಮ. ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮ. ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ದಾಟುವ ಹಂಬಲ ಸಾಧ್ಯವೇ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ಏನು ಮಾಡಲಿ. ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ. ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ. ಚಂಚಲವಾದ ನನ್ನೀ ಮನಸಲಿ ನಿಲ್ಲುವರ್ಯಾರೋ ಹನುಮ. ಚಂಚಲವಾದ ನನ್ನೀ ಮನಸಲಿ ನಿಲ್ಲುವರ್ಯಾರೋ ಹನುಮ. ನಿಲ್ಲುವರ್ಯಾರೋ ಹನುಮ, ನಿಲ್ಲುವರ್ಯಾರೋ ಹನುಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ಏನು ಮಾಡಲಿ. ಪಾಪ ಜಾಂಬವಂತ ಈ ರೀತಿಯಾಗಿ ನನಗೇನು ಆಗ್ತಾ ಇಲ್ಲಪ್ಪ, ನಿಮಗೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ಅವನನ್ನು ಹುರಿದುಂಬಿಸ್ತಾ ಇದ್ದಾನೆ. ಬಾಲ್ಯದಲ್ಲಿ ಹನುಮಂತ ತುಂಬ ತುಂಟತನ ಮಾಡ್ತಿದ್ದ. ಋಷಿ ಮುನಿಗಳ ಆಶ್ರಮಕ್ಕೆ ತೆರಳಿ ಅವರ ಪೀಠೋಪಕರಣಗಳನ್ನು ಅಸ್ತವ್ಯಸ್ತಗೊಳಿಸ್ತಾ ಇದ್ದ. ಆಶ್ರಮವನ್ನು ಭಗ್ನಗೊಳಿಸ್ತಿದ್ದ. ಹನುಮಂತನ ಚೇಷ್ಟೆಯಿಂದ ರುಷ್ಟರಾದ ಮುನಿಗಳು ಶಪಿಸ್ತಾರೆ. ಏನಂತ? ಋಷಿ ಮುನಿಗಳ ಶಾಪ ಅವನಿಗೆ, ಆಂಜನೇಯನಿಗೆ ತಟ್ಟದು. ಆದರೂ ಅವರ ಸಮಾಧಾನಕ್ಕಾಗಿ ಸ್ವೀಕರಿಸಿಬಿಟ್ಟ. ನಿನ್ನ ಸಾಮರ್ಥ್ಯ ನಿನಗೇ ತಿಳಿಯದಿರಲಿ, ಸ್ತಬ್ಧನಾಗು. ಯಾರಾದರೂ ನಿನ್ನನ್ನು ಪ್ರಶಂಸಿಸಿದರೆ ನಿನ್ನ ಸಾಮರ್ಥ್ಯ ಪ್ರಕಟವಾಗಲಿ ಅಂತ ಶಪಿಸಿದರು. ಆದ್ದರಿಂದ ಅಂದಿನಿಂದ ಹನುಮಂತ ಎಲ್ಲಿಯಾದರೂ ಏನು ಅನ್ಯಾಯ ನಡೆದರೂ ಮೂಕಪ್ರೇಕ್ಷಣಂತೆ ನೋಡ್ತಾ ಇದ್ದ. ಜಾಂಬವಂತ ಹನುಮಂತನನ್ನು ಪ್ರಶಂಸೆ ಮಾಡಿದ್ದೇ ತಡ ಹನುಮಂತ ಜಾಗೃತನಾದ. ಕಪಿಸೈನ್ಯವನ್ನು ಸಂತೋಷಗೊಳಿಸ್ತಾ ಸಮುದ್ರದ ಲಂಘನಕ್ಕಾಗಿ ತನ್ನ ಶರೀರವನ್ನು ಅದ್ಭುತವಾಗಿ ಬೆಳೆಸ್ಕೊಂಡು ಬಿಟ್ಟ. ಹನುಮಂತ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾನೆ. ನಂತರ ಮಹೇಂದ್ರ ಪರ್ವತವನ್ನು ಹತ್ತಾನೆ.
ಇಲ್ಲಿಗೆ ಕಿಷ್ಕಿಂಧಾಕಾಂಡ ಸಮಾಪ್ತವಾಗುತ್ತೆ. ಧನ್ಯವಾದಗಳು.